ಹೈಕಮಾಂಡ್ಗೆ ಬಿಟ್ಟಿದ್ದ ವಿಷಯ. ನಾ ಅದ್ರ ಬಗ್ಗೆ ನನ್ನ ತೋರೆತ್ತು ನಾ ಏನೋ ಯಾರಿಗೂ ದುಂಬಾಲೆ ಬಿದ್ದಿಲ್ಲ. ನನ್ನ ಧರ್ಮದ ಸಲುವಾಗಿ ನಾ ಕೆಲಸ ಮಾಡೀನಿ. ಪಕ್ಷಕ್ಕೆ ಒಳ್ಳೇದು ಯೋಗ್ಯಪ್ಪ ಇವ ಒಳ್ಳೆಯವದಾನ ಅಂದ್ರೆ ಅವ್ರು ತಗೋಲಿ, ಇಲ್ಲಕಂದ್ರೆ ಬಿಡ್ಲಿ. ಹಂಗೆ ನಾವೇನು ಭಾಳ ಅಲವತ್ತು ಹೊತ್ಕೊಂಡು ಎಲ್ಲಿ ದಿಲ್ಲಿಗೆ ಯಾರಿಗೂ ಭೇಟಿಯಾಗಿಲ್ಲ, ಯಾರಿಗೂ ಕೇಳೇ ಇಲ್ಲ. ಇಲ್ಲೇ ಕೇಳ್ರಿ, ನಾವು ಯಾರವರೆಗೂ ನಾನು ತಗೋದಕ್ಕೆ ಏನಾರು ಮಾಡಿರತ್ತೆ ಯಾರು ಮುಂದೆ ಅಂತಿಲ್ಲ. ನನ್ನ ಪಕ್ಷ ನನಗೆ ಎಷ್ಟು ದೊಡ್ಡ ಸ್ಥಾನಮಾನ ಕೊಟ್ಟೈತಿ, ನಾನು ಕೇಂದ್ರ ಮಂತ್ರಿ ಮಾಡ್ಯಾರ. ಅದು ವಾಜಪೇಯಿ ಅಂತ ಪುಣ್ಯಾತ್ಮಕಾಗಿ ನಾವು ಮಂತ್ರಿ ಆಗೀನಿ. ಇವತ್ತು ನರೇಂದ್ರ ಮೋದಿ ಅವರು ಅದಾರ. ಈ ದೇಶ ಸುರಕ್ಷಿತ ಇರ್ಬೇಕಂದ್ರೆ ನರೇಂದ್ರ ಮೋದಿ ಇರಬೇಕು. ಇದನ್ನು ವಿಚಾರ ಮಾಡ್ಬೇಕ್ರಿ. ನನಗೇನು ಆಗಲಿ ಬಿಡ್ಲಿ, BJP ತಗೋಲಿ ಬಿಡ್ಲಿ, ದೇಶ ನನಗೆ ಮುಖ್ಯ, ಧರ್ಮ ಮುಖ್ಯ. ದೇಶ ಧರ್ಮ ಯಾವ ಪಕ್ಷ ಹಿಡಿತದ ಅವ್ರಿಗೆ ನಾವು ಬೆಂಬಲ ಕೊಡೋಣೆ. ನನಗೇನು ಅವ್ರ ಮುಂದೆ ತಗೋಲಿ ಬಿಡ್ಲಿ, ಅದ್ರ ಬಗ್ಗೆ ನಾ ತಿಳ್ಕೊಳ್ತೀನಿ. ಹಾಂ ರೀ, ನೋಡೋಣ ಮುಂದೆ. ಈಗಂತೂ ನೋಡ್ರಿ, ಏಪ್ರಿಲ್ 9 ತನ ನಾವು BJPಯ ಪರವಾಗಿ ಕೆಲಸ ಮಾಡ್ತೀವಿ. ಮುಂದೆ ಏನಾಗ್ತೈತಿ ಯಾರ ಗುರುತೇನ 2 ವರ್ಷ ಐತಿ. ಮುಂದೆ ಏನೇನು ಬದಲಾವಣೆ ಆಗ್ತಾವ ರಾಜಕಾರಣದಾಗ ರೀ, ದಿವಸ ಬದಲಾವಣೆ ಆಗ್ತಾವ. 9ನೇ ತಾರೀಕು ತನ ನಮ್ಗೆ ಹೇಳ್ಯಾರ, ಯಾರಿಗೂ 9ನೇ ತಾರೀಕು ತನ ಯಾರಿಗೂ ಪೂಜೆ ತಂದೆ ಮತ್ತು ಮಗಗೆ ಬೈಬೇಡ ಅಂದ್ರೆ ನಾ ಬೈದಿಲ್ಲ.